ಎಸ್ ಕೆ ಉಮೇಶ್ ಅವ್ರಿಗೆ ಚೆನ್ನಾಗಿ ಗೊತ್ತು ಇಂಟೆಲಿಜೆನ್ಸಿ ಬ್ಯೂರೋ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಅವ್ರು ಹೇಗೆಲ್ಲ ವರ್ಕೌಟ್ ಮಾಡಬೇಕು. ಒಬ್ಬ ರೌಡಿ ಎಲ್ಲಿ ಮೂವ್ ಆಗ್ತಿದ್ದಾನೆ, ಯಾವುದೇ ಒಬ್ಬ ಮೇಲೆ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಇದ್ರೆ ಅವ್ನು ಎಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಯಾವ ಏರಿಯಾದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವ ಏರಿಯಾದಲ್ಲಿ ರೋಡ್ ಆಗ್ತಿದ್ದಾರೆ, ಯಾವ ಏರಿಯಾದಲ್ಲಿ ಮನೆ ಬಿದ್ದಿದೆ, ಯಾವ ಏರಿಯಾದಲ್ಲಿ ಮನೆ ಕಟ್ತಾ ಇರುತ್ತೆ, ಇದೆಲ್ಲ ವಿಚಾರಗಳು ಕೂಡ ಇಂಟೆಲಿಜೆನ್ಸಿ ಬ್ಯೂರೋ ಹತ್ರ ಇರ್ತಿತ್ತು ಹಿಂದೆ. ಆದರೆ ಈಗ ಯಾವ ಪೊಲಿಟಿಷಿಯನ್ ಯಾರ ಮನೆಗೆ ಹೋಗ್ತಾವ್ರೆ, ಯಾವ ಪೊಲಿಟಿಷಿಯನ್ ಯಾರನ್ನ ಮೀಟ್ ಮಾಡ್ತಾವ್ರೆ, ಯಾವ ಪೊಲಿಟಿಷಿಯನ್ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಅವ್ರೆ, ಯಾವ ಪೊಲಿಟಿಷಿಯನ್ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾವ್ರೆ, ಪೊಲೀಸ್ ಕಮಿಷನರ್ ಯಾರ ಜೊತೆ ಮಾತಾಡ್ತಾವ್ರೆ, ಏನ್ ಮಾಡ್ತಾವ್ರೆ, ನಾಳೆ ಸಿಎಂ ಎಲ್ಲಿ ಹೋಗ್ತಾರೆ, ಸಿಎಂ ಹಿಂದೆ ಯಾರೆಲ್ಲ ಇರ್ತಾರೆ, ಅವ್ರು ಯಾರು, ಅವ್ರ ಹಿಂದೆ ಇರೋರು ಯಾರು, ಇದಾಗ್ತಿದೆ ಹೊರತು ಇಂಟೆಲಿಜೆನ್ಸಿ ಬ್ಯೂರೋ ವರ್ಗು ಇದೆಲ್ಲವೂ ಕೂಡ ಆಗ್ತಾ ಇಲ್ಲ. ಏನ್ ಹೇಳ್ತೀರಾ ಇಂಟೆಲಿಜೆನ್ಸ್ ನಲ್ಲಿ ಏನಾಗ್ತದೆ ಅಂದ್ರೆ ಒಂದು ಪೊಲಿಟಿಕಲ್ ವಿಂಗ್ ಅಂತ ಒಂದಿದೆ, ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಮೇಜರ್ ಜಾಸ್ತಿ ಕೆಲಸ ಏನು ಮಾಡಿಬಿಡ್ತಾ ಇದೀವಿ ನಾವು ಅಂದರೆ, ಇಲ್ಲಾಂದರೆ ಅವ್ರ ಮೈ ಮೇಲೆ ಬಿದ್ದುಬಿಡ್ತಾರೆ. ಗೊತ್ತಲ್ಲ ನಿಮಗೆ, ಎಕ್ಸಿಸ್ಟೆನ್ಸ್ಗೆ ಪ್ರಾಬ್ಲಮ್ ಆಗ್ತಾರೆ. ಇವ್ರು ಏನು ಕಮ್ಮಿ ಅಲ್ಲ ಪೊಲಿಟಿಕಲ್ ಪಾರ್ಟಿಗಳವ್ರು, ಇವರು ಏನು ಒಳ್ಳೆ ಇವರೆಲ್ಲ ಭುಜಬಲ ಪರಾಕ್ರಮಿಗಳಾಗ್ಬಿಡ್ತಾರೆ. ಪವರ್ ಬಂದ ತಕ್ಷಣವೇ ಯಾರನ್ನೂ ಕೇರ್ ಮಾಡಲ್ರು. ಅವಾಗ ಏನಾರು ಅವ್ರದ್ದೇನು ಚೂರಾರು ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ಎಲ್ಲರನ್ನೂ ಸ್ಯಾಕ್ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ನಮ್ಮವ್ರು ಏನು ಮಾಡ್ತಾರೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಯಾವ ಸಿಸ್ಟಮ್ ಎಲೆಕ್ಷನ್ ಸೀಸನ್ ಸರ್, ಇನ್ಮೇಲೆ ಇನ್ನೂ ಜಾಸ್ತಿ ಅಲ್ಲ ಯಾವುದೇ ಇದು ಇವು ಸಿಸ್ಟಮ್ಗಳೊಳಗಡೆ ಯಾವುದೇ ಈ ಸಿಸ್ಟಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂಥ ಸಿಸ್ಟಮ್ ನಡೀತದೆ. ಆವಾಗ ನಮಗೆ ಇಮ್ಮೆಟೀರಿಯಲ್, ನಮಗೆ ಸರ್ಕಾರಗಳು ಇಮ್ಮೆಟೀರಿಯಲ್, ಯಾರಿಗೆ ಬಂದರೂ ಜಿಗೆ ಮೆಟೀರಿಯಲ್, ನಮಗೆ ಇಮ್ಮೆಟೀರಿಯಲ್ ಕೆಲಸ ಮಾಡ್ತಾ ಇರುವಂಥ ಕೆಳಗಡೆ ಅಂತ ಲೋ ಲೆವೆಲ್ ಕೆಲಸ ಮಾಡ್ತಾ ಇರ್ತೀವಿ ನೋಡಿ ನಾವು. ನಮಗೆಲ್ಲ ನಮ್ಗೆ ಯಾರೂ ಸಂಬಂಧ ಆಗಲ್ಲ. ನಮಗೆ ಸಂಬಂಧಪಡ್ತಕ್ಕಂಥದ್ದೇನು, ನಮ್ಗೆ ಹಲವಾರು ಏಜೆನ್ಸಿಗಳಿದ್ದಾವೆ. ಈಗ ಏನು ನಮಗೆ ಮಲ್ಟಿ ಏಜೆನ್ಸಿ ಸಿಸ್ಟಮ್ ಇದೆಯೋ ಇಂಡಿಯಾ ದೇಶದೊಳಗಡೆ, ಎಲ್ಲ ತುಂಬ ಕೋಆರ್ಡಿನೇಟಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ISD ಇರ್ತದೆ, ಜೊತೆಯಲ್ಲಿ NA ಇರ್ತಾರೆ, ಅದರಲ್ಲಿ IB ಕೆಲಸ ಮಾಡ್ತಾ ಇರ್ತಾರೆ, ರಾನ್ ಅವ್ರು ಮಾಡ್ತಾ ಇರ್ತಾರೆ. ಎಲ್ಲ ಪ್ರತಿಯೊಬ್ಬರು ಒಬ್ರಿಗೊಬ್ರು ಪ್ರತಿ ದಿವಸದ ಕೆಲಸಗಳನ್ನು ಶೇರ್ ಮಾಡ್ಕೊಳ್ಳುವಂಥದ್ದು ಪ್ರತಿ ದಿವಸ ನಡೀತಾ ಇದೆ. ಇಲ್ಲ ಅಂದರೆ ತಿಂಗಳಿಗೊಂದು 15 ದಿವಸಕ್ಕೊಂದು ತಂದು ಬಾಗಿಲಲ್ಲಿ ಇಟ್ಬಿಡೋರು, ನೀವು ಎಲ್ಲಿದ್ದೀರಿ, ಸೇಫ್ ಆಗಿದ್ದೀವಿ, ಅದನ್ನು ಬಿಟ್ಬಿಡ್ತೀವಿ ನಾವು. ಇದನ್ನು ಮಾತಾಡ್ತೀವಿ, ಅದು ಮಾತಾಡೋಣ, ಅದು ಅಂತಂದ ಮಾತಾಡಲೇಬೇಕಾಗ್ತದೆ. ಆಗಿರ್ತದೆ ಅದು 24 ವರ್ಷದಲ್ಲಿ 7 ಆಗಿದ್ದಾವೆ. ಅದರಲ್ಲೆಲ್ಲ ತೀರಾ ಜಾಸ್ತಿ ನಮ್ಮ ದೇಶದಲ್ಲಿ ಬೇರೆ ರಾಜ್ಯಕ್ಕಿಂತ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟು ಯಾವುದೇ ಸರ್ಕಾರ ಇರಲಿ, ಇಟ್ ಈಸ್ ಸೇಫ್. ಭಾಳ ಚೆನ್ನಾಗಿ ಪೊಲೀಸಿಂಗ್ ಆಗ್ತಾ ಇದೆ. ಇಂಟೆಲಿಜೆನ್ಸ್ ಏನು ಕೆಲಸ ಮಾಡ್ತೀವಿ, ಎಲ್ಲ ಥರದಲ್ಲೂ ಇಂಟೆಲಿಜೆನ್ಸ್ ನಡೀತದೆ. ಈ ಬೆಂಗಳೂರು ಸಿಟಿನಲ್ಲಿ ಇಂಟೆಲಿಜೆನ್ಸ್ ವಿಂಗ್ ಇದೆ, ಅದಾದಮೇಲೆ ಸ್ಟೇಟ್ ಇಂಟೆಲಿಜೆನ್ಸ್ ಇದೆ. ಸ್ಟೇಟ್ ಇಂಟೆಲಿಜೆನ್ಸಲ್ಲಿ ಏನು, ಅದಕ್ಕೆ ಆದಂಥ ಒಂದು ರೆಕ್ರೂಟ್ಮೆಂಟು, ಅದಕ್ಕೆ ಆದಂಥ ಒಂದು ಪರಿಣಿತಿ, ಅದಕ್ಕೆ ಆದಂಥ ಆ ಕೆಲಸಗಳಲ್ಲಿ ತೊಡಗಿಸ್ಕೊಡುವಂಥ ನೀತಿ ಇನ್ನು ಈಗ ಪ್ರಾರಂಭ ಆಗಿದೆ. ಈಗ ಒಂದು 5-6 ವರ್ಷದಿಂದ ಅದು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಒಳಗಡೆನೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಅಂತ ಇದು ಬೆಳವಣಿಗೆ ಆಗುತ್ತೆ. ಆದರೆ ನಾವು ಅಂದ್ಕೊಂಡಂಗೆ ಇಲ್ಲ ಭಾಳ ಲೈಟ್ ಇದು, ಅಯ್ಯೋ ಇದೆಲ್ಲ ಸಿಲ್ಲಿ ಮ್ಯಾಟ್ರು, ಹಿಂಗಲ್ಲ. ಇದು ಯಾವುದೇ ಬಾಂಬ್ ಬ್ಲಾಸ್ಟ್ ಕೇಸು, ಇದು ಥ್ರೆಟ್, ಇದು ದಿಸ್ ಈಸ್ ಥ್ರೆಟ್ ಫಾರ್ ಸ್ಟೇಟ್ ಅಂತಂದರೆ ಇಂಡಿಪೆಂಡೆಂಟ್ ಸಾವರ್ನಿಟಿಗೆ ಥ್ರೆಟ್ ಕೊಡ್ತಕ್ಕಂಥದ್ದು ಇದು. ಅಂದರೆ ಅವ್ರಿಗೇನು ಯಾವುದೇ ರಾಜಕೀಯ ಬೇಕಾಗಿರಲ್ಲ. ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಟೆರರಿಸ್ಟ್ಗಳಿಗೆ ಅವ್ರ ಮನಸ್ಥಿತಿನೇ ಬೇರೆ. ಅವ್ರು ದೇ ವಾಂಟೆಡ್ ಟು ಇಸ್ಲಾಮಿಕ್ ಕೆಲಫೇಟ್. ಅವ್ರಿಗೇನು ಡಿಸ್ಟರ್ಬ್ ಮಾಡಬೇಕು, ಇವ್ರನ್ನ ಕನ್ಸೈಸ್ ಮಾಡಬೇಕು, ಇವ್ರಿಗೆ ಎದುರಿಸ್ಬೇಕು. ಮತ್ತು ಅವನದೇನೋ ಪರ್ಸೆಪ್ಷನ್ಸ್ ಬೇರೆ ಇರ್ತದೆ. ನಾಳೆ ಸಿಗಾಕೊಂಡಾಗ ಹೇಳ್ತಾನೆ, ನಾವು ಹಲವಾರು ಇವಾಗ ಅವನದೆಲ್ಲ ಮಾತಾಡ್ತೀವಿ. ಈಗ ಮಾಡಿರ್ಬೋದ ರಾಮೇಶ್ವರ ಅಂದ್ರೇನು, ಏನಪ್ಪ ರಾಮ ಅದ ಏನು ನಮ್ಗೆ ಏನೇನು ಅನ್ನಿಸ್ತದೋ ಅನ್ನೋ ಮಾತಾಡ್ತಾನೆ ಇರ್ತೀವಿ. ಬೇರೆ ಹೋಟ್ಲುಗಳು ಇದ್ವಲ್ಲ, ಬೇರೆ ಥರದವೆಲ್ಲ ಇದಕ್ಕಿಂತ ಅಪ್ಪನಂತಾಗಿ ನಡೀತಾವಂತ ಇಡೀ ರಾತ್ರಿ ನಡೆಯುವಂಥ ಹೋಟ್ಲುಗಳಿದಾವೆ. ಅದನ್ನೆಲ್ಲ ಚಾಯ್ಸ್ ಮಾಡ್ಕೊಳ್ಳಿಲ್ಲ. ಇದಕ್ಕೆ ಯಾಕೆ ಬಂದ, ಇದನ್ನೆಲ್ಲ ಅವ್ರು ಮಾತಾಡ್ತಾರೆ, ಪೊಲಿಟಿಕಲ್ ಪಾರ್ಟಿಗಳವರು. ಯಾರು ಗೊತ್ತೇ ಸರ್, ವಿರೋಧ ಪಕ್ಷದಲ್ಲಿ ಇದ್ದಾರೆ ನಿಜ. ಬಿಜೆಪಿ ಅವರು ಆಲ್ರೆಡಿ ಇಂಥದ್ದೇ ಸಮುದಾಯದವನು ಅಂತ ಕೂಡ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಅವ್ನು ಎಲ್ಲಿದ್ದಾನೆ, ಯಾರಾತ, ಇಂಟೆನ್ಷನ್ ಏನು, ತನಿಖೆ ಮಾಡ್ತಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆಗೂ ಇಲ್ಲಾಗಿರುವ ಅಟ್ಯಾಕಿಗೂ ಹೇಗೆ ಸಂಬಂಧ, ಇಂಟೆನ್ಷನ್ ಆಫ್ ಕಮ್ಯುನಿಟಿ ಈಗಲ್ಲ, ನಾವು ಹಿಡಿದಾದ್ಮೇಲೆ ಅದು ಅನ್ನುವಂಥದ್ದನ್ನ ನಾವು ಎಕ್ಸಿಬಿಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಒಂದು ಸಮುದಾಯದ ತುಷ್ಟೀಕರಣ, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಆರ್ ಯು ನಾಟ್ ಪ್ಲೇಯಿಂಗ್ ದ ಸಿಲ್ಲಿ ಗೇಮ್? ನೀವು ಮಾಡ್ತಿಲ್ವಾ ನಿಮ್ಮ ಪಕ್ಷದವ್ರು ಸಿಲ್ಲಿ ಗೇಮ್? ಯಾವ ಜಾತಿನೂ ಇಲ್ಲ ಬಿಡಿ ಮೇಡಮ್. ಒಂದು ನಾವು ಅವತ್ತೇ ಹೇಳಿದಂಥದ್ದು, ಇವತ್ತು ಅದೇ ಹೇಳ್ತಾ ಇರುವಂತದ್ದು, ದೇಶದ ವಿರುದ್ಧವಾಗಿ ಯಾರೇ ಕೂಗಿದ್ರು, ಯಾವುದೇ ಪಾರ್ಟಿ ಆಗ್ಬೋದು, ಯಾವುದೇ ಇದಾಗ್ಬೋದು, ಧರ್ಮ ಅದಕ್ಕಿಲ್ಲ, ಅದಕ್ಕೆ ತಕ್ಕದಂತ ರಚನೆ ಕೊಡ್ಬೇಕಂತ ಹೇಳಿದಂಥದ್ದು. ಯಾರು ವಿ ಡಿಡ್ಂಟ್ ನೇಮ್ ಎನಿಬಡಿ, ನಾವು ಯಾರನ್ನ ನೇಮ್ ಮಾಡಿದೀವಿ? ಯಾರು ನಮ್ಮ ರಾಜಕೀಯ ವ್ಯಕ್ತಿಗಳು ಯಾವ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಂಥವ್ರಂತ ನೇಮ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಇಲ್ಲ, ನಾವು ಯಾವ್ದು ನೇಮ್ ಮಾಡಿಲ್ಲ ಮೇಡಮ್. ಸೋಶಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡಿ, ನಾವು ಹೇಳ್ತಾ ಇರೋದು ಪಕ್ಷದ ಹಸ್ತದ ಗುರುತಿ ಗ್ರೀನ್ ಪೇಂಟ್ ಮಾಡ್ಬಿಟ್ಟು ಹಾಕ್ಬಿಟ್ರಿ ನೀವು. ನಾವು ಹೇಳ್ತಾ ಇರೋದು ಹಾಕ್ಬಿಟ್ರಿ ನೀವು. ಯು ಆರ್ ಡೂಯಿಂಗ್ ಸರ್. ನೀವು ಧರ್ಮದ ಕಾಂಗ್ರೆಸ್ ಪಕ್ಷದ BK ಹರಿಪ್ರಸಾದ್ ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ BK ಹರಿಪ್ರಸಾದ್ ಹೇಳ್ತಾರೆ ಅದು ಬಂದ್ಬಿಟ್ಟು ಶತ್ರು ರಾಷ್ಟ್ರ ಅಲ್ಲ, ಅದೇನು ಮಿತ್ರ ರಾಷ್ಟ್ರ. ನಂಗಂದ್ರದ್ದು ಮಿತ್ರ ರಾಷ್ಟ್ರ 4 ವಾರ ಮಾಡಿದ್ದೀರಿ. ಅವರಲ್ಲಿ ಲಕ್ಷಾಂತರ ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಸತ್ತಿದ್ದಾರೆ. ಅದನ್ನ ಹೋಗ್ಬಿಟ್ಟು ಏನು ಮಿತ್ರ ರಾಷ್ಟ್ರ
ಅದಲ್ಲಿ ನಮ್ಮ ಸೈನಿಕರ ಕಂಡುಗುಡ್ಡೆ ಕಿತ್ತೆ ಕಾಲು ಕೈ ಕಿತ್ತು ಕತ್ತರಿಸಿ ಕಳಿಸಿದ್ದಾರೆ ಮೇಡಮ್ ಅದಲ್ಲಿ. ಅದನ್ನ ನೀವೇನು ಇದ್ ಮಾಡ್ತೀರಾ, ಅದನ್ನಲ್ಲಿ ಪೂಜಿಸ್ತೀರಾ ಅದನ್ನ? ಆ ಮಾನಸಿಕತೆ ನಾವು ಇದ್ ಮಾಡ್ತಾ ಇರೋದೇ ಹೊರತು ಯಾವುದೇ ವ್ಯಕ್ತಿನ ಪಾಯಿಂಟ್ ಔಟ್ ಮಾಡಿಲ್ಲ. ಯಾರೇ ಆದ್ರೂ ಆಗ್ಲಿ, ಯಾವುದೇ ಮಾಡ್ತಿಲ್ವಾ ಬಿಜೆಪಿ ಅವರು ಟೆರರ್ ಅಟ್ಯಾಕ್? ಇದನ್ನ ನಾವಂತೂ ಸರ್ಕಾರ ಅಂತೂ ಕರೆದಿಲ್ಲ. ಇದು ಭಯವನ್ನ ಉತ್ಪಾದನೆ ಮಾಡುವಂತಹ ಕೃತ್ಯ, ಭಯೋತ್ಪಾದನೆನೆ. ಇದಕ್ಕೆ ಧರ್ಮದ ಬಣ್ಣ ಕಟ್ತಾ ಇಲ್ವಾ ಅಶೋಕ್ ಅವರ ಬಿಜೆಪಿ ಅವರು? ಬಿಜೆಪಿಯವರು ನೀವು ಯಾವುದೇ ಇಶ್ಯೂ ಆಗಲಿ ಅದಕ್ಕೊಂದು ಧರ್ಮ ತಗೊಂಬಂದು ಇಡ್ತಾರೆ, ಅದು ಕಾಮನ್. ಇದು ಇನ್ನು ಟೆರರಿಸಮ್ ಆಕ್ಟ್ ಆಗಿರೋದ್ರಿಂದ ನಮ್ಮ ದೇಶದಲ್ಲೇ ಒಂದು ಸೆಂಟಿಮೆಂಟ್ ಇದೆ, ಏನೇ ಟೆರರಿಸ್ಟ್ ಆದ್ರೂ ಏನೇ ಟೆರರಿಸಮ್ ಆಕ್ಟ್ ಆದ್ರೂ ಮುಸ್ಲಿಮ್ಸ್ ಇನ್ವಾಲ್ವ್ ಇರ್ತಾರೆ ಅಂತ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಫೇಕ್ ಸೆಂಟಿಮೆಂಟ್. ಅದು ಅದನ್ನ ತಗೊಂಡ್ ಮಾಡ್ತಾರೆ, ಅದನ್ನ ತಗೊಂಡ್ ಮಾಡ್ತಾರೆ. ಇನ್ನು ಇನ್ವೆಸ್ಟಿಗೇಷನ್ ಆಗಿಲ್ಲ. ಅದ್ರ ಪರವಾಗಿ ಮಾತಾಡಬೇಡಿ ನೀವು ಅದಲ್ಲಿ, ಆಯ್ತಾ? ನಿಮ್ಮ ಪ್ರತಾಪ್ ಸಿಂಹದವರು ಕರ್ಕೊಂಡು ಹೋಗಿರೋ ಪಾರ್ಲಿಮೆಂಟ್ಗೆ ಯಾರು ಪಾರ್ಲಿಮೆಂಟ್ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡ್ರೆ ಯಾರು? ನಿಮ್ಮ ಪ್ರತಾಪ್ ಸಿಂಹದವರು ಇಬ್ಬರನ್ನ ಕರ್ಕೊಂಡು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಬ್ಲಾಸ್ಟ್ ಮಾಡೋದು ಹಿಂದೂಗಳ ಮುಸ್ಲಿಮ್ಸ್ ಅವರು. ಎಲ್ಲದಕ್ಕೂ ಕಮ್ಯುನಲ್ ಬಣ್ಣ ಕಟ್ಬೇಡಿ ನೀವು, ಎಲ್ಲದಕ್ಕೂ ಕಮ್ಯುನಲ್ ಬಣ್ಣ ಕಟ್ಬೇಡಿ ನೀವು. ಅವ್ನು ಯಾವ ತಪ್ಪು ಮಾಡಿದ್ರೆ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ಅರೆಸ್ಟ್ ಮಾಡಿಸಿ, ಅದು ಬಿಟ್ಟು ನೀವು ಕಮ್ಯುನಲ್ ಧರ್ಮ ಕಟ್ಬೇಡಿ. ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ರಿ? ಇದು ನ್ಯಾಷನಲ್ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು? ಮಂಡಿತಿತ್ತು ಕೆಲಸ ಮಾಡಿ 2008ರಲ್ಲಿ ನ್ಯಾಷನಲ್ ಇಂಟೆಲಿಜೆನ್ಸ್ ಬ್ಯೂರೋ ಹೈದರಾಬಾದ್ ಅಲ್ಲಿ ಇದೇ ತರ ಬಾಂಬ್ ಬ್ಲಾಸ್ಟ್. ಇವಾಗ ಯಾಕೆ ಕಡಿಲಿಲ್ಲ? ಇವಾಗ ಯಾಕೆ ಕಡಿಲಿಲ್ಲ? ನಿಮ್ಮ ಫೇಲ್ಯೂರ್ ಮುಚ್ಚಾಕೊಳ್ಳೋದಕ್ಕೆ ನೀವು ಬೇಕು ಅಂತ ಹೈದರಾಬಾದ್ ಅಲ್ಲಿ ಮಾಡ್ತೀರಾ ನೀವು, ಹೈದರಾಬಾದ್ ಅಲ್ಲಿ ಮಾಡ್ತೀರಾ. ಮುಂಬೈ ಕ್ಲಾಸ್ ಅಲ್ಲಿ ಹೇಳ್ತಾರೆ ಈ ಕಡೆಯಿಂದ ಅಟ್ಯಾಕ್ ಆಗುತ್ತೆ ಅಂತ ನ್ಯಾಷನಲ್ ಇಂಟೆಲಿಜೆನ್ಸ್ ಬ್ಯೂರೋ ಹೇಳ್ತಾರೆ 2008ರಲ್ಲಿ. ಇವಾಗ ಯಾಕೆ ನಿಮ್ಮ ಬ್ಯೂರೋ ಹೇಳಿಲ್ಲ? ಉತ್ತರ ಕೊಡಿ. ಯಾವುದೇ ಕಾಳಜಿ ಇಲ್ಲ ಮೇಡಮ್, ಉತ್ತರ ಕೊಡಿ. ನಿಮ್ಮ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಒಪ್ಕೊಂತೀರಾ ವಿರೋಧಿಸ್ತೀರಾ? ನಾನು ವಿರೋಧಿಸ್ತೀನಿ. ನಮ್ಮ ದೇಶ ಇಲ್ಲಿ ಡಿಸಿಷನ್ ಆಗಿಲ್ಲ, ಯಾರು ಗೊತ್ತಿಲ್ಲ. ನೀವು ನಿಮ್ಮ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿ. ಏನು ನಿಮ್ಮ ಇಂಟೆಲಿಜೆನ್ಸ್ ಕೂಡ ಯಾಕೆ ಮಾಡಲಿಲ್ಲ? ನೀವು ದೇಶದ ಪರನ, ನೀವು ದೇಶದ ಪರನ, ನೀವು ದೇಶದ ಬಗ್ಗೆ ಉತ್ತರ ಕೊಡಿ. ನೀವು ಒಬ್ಬರೇ ದೇಶ ಪ್ರೇಮಿಗಳಲ್ಲ, ನೀವು ಒಬ್ಬರೇ ದೇಶ ಪ್ರೇಮಿಗಳಲ್ಲ, ನಮಗೂ ದೇಶ ಪ್ರೇಮ ಇದೆ. ಹಾಳು ಮಾಡೋದಿಲ್ಲ ಸಮಾಜನ ನಾವು. ಅಶೋಕ್ ಅವರೇ, ಕಿಚ್ಚೋ ಮೂಲಕ ರಾಜಕಾರಣಿಗಳು ರಾಜಕೀಯ ಪಕ್ಷಗಳ ಪ್ರಿಯಾರಿಟಿ ಯಾವುದು ಅಂತ ಹೇಳಿ ಅವ್ರ ಪಕ್ಷದ ವಕ್ತಾರರು ಮಾಡ್ಕೊಳ್ತಾರೆ ಅಷ್ಟೇ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.